ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತ್ತೂರು ಸರ್ಕಾರಿ ಶಾಲಾ ಆವರಣದ ಸುತ್ತ ಹಾಕಿರುವ ಕಾಂಪೌಂಡ್ ಬಿರುಕು ಬಿಟ್ಟು ಯಾವಾಗ ಬೀಳುತ್ತೋ ದೇವರೇ ಬಲ್ಲ. ಆದರೆ ಈ ಶಾಲೆಯಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಶಾಲೆಗೆ ವಿದ್ಯಾರ್ಥಿಗಳು ತಿರುವಾಗ ಅಥವಾ ಶಾಲೆ ಬಿಟ್ಟ ಸಮಯದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಆಟ ಆಡೋದರಿಂದ ಅನಾಹುತ ಆಗುವ ಮುಂಚೆ ಅಧಿಕಾರಿಗಳು ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರು ಕಡೆ ಗಮನ ಹರಿಸಬೇಕು ಎಂದು ಸ್ಥಳೀಯ ನಿವಾಸಿಗಳಾದಂಥ ತಿಮ್ಮೇಶ್ ಹಾಗೂ ಜಗದೀಶ್ ನಾಯಕ್ ಮಾಧ್ಯಮಗಳೊಂದಿಗೆ ಆಗ್ರಹಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಕಾಂಪೌಂಡ್ ಹತ್ತಿರವೇ ಆಟವಾಡ್ತಾರೆ. ಕಾಂಪೌಂಡ್ ಇಟ್ಟಿಗೆ ಬೀಳುವ ಸ್ಥಿತಿಯಲ್ಲಿದೆ. ಇದನ್ನ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಂದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇನ್ನಾದರೂ ಅಧಿಕಾರಿಗಳು ಹಾಗೂ ಶಾಸಕರು ಈ ಚಿಕ್ಕತ್ತೂರು ಸರ್ಕಾರಿ ಶಾಲೆಯ ಕಡೆ ಗಮನ ಹರಿಸಬೇಕು ಎಂದು ನಿವಾಸಿಗಳ ಆಗ್ರಹವಾಗಿದೆ. ಏನೈತಿ ಇದರಲ್ಲಿ ಅಲ್ಲಾಡ್ತೈತೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣಕ್ಕಿಲ್ವಾ? ಅಲ್ಲಾಡ್ತಾ ಇಲ್ವಾ? ಮತ್ತೆ ಆಗಲ್ಲ. ಅಲ್ಲಿ ಆನೆಕೆರೆ ರಸ್ತೆ ಇದೆ ಸಣ್ಣ, ಆನೆಕೆರೆದು ಇದಾಯ್ತಲ್ಲ, ತಡ್ರಿ ಇದನ್ನ ಈ ಕಡೆ ಕಡ್ದಾಕ ತಡ್ರಿ. ಪೇಪರ್ ಹಾಕ್ಸಿದ್ರೆ ನಾನೇ ತಗೊಂಡು ಏನು ಅಂದರೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಂಪೌಂಡ್ ನೋಡಬೇಕಾದ್ರೆ ಎಲ್ಲ ಅಳ್ಳಾಡ್ತಾ ಇದೆ. ಈ ಲೈನ್ ಒಂದು ಸ್ವಲ್ಪ ಕಾಂಪೌಂಡ್ ಮಾಡಿಕೊಟ್ರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳು ಏನಾರ ಅಕಸ್ಮಾತ್ ಆ ಕಡೆ ಆಟ ಆಡ್ಬೇಕಾದ್ರೆ ಈ ಕಡೆ ಆಟ ಆಡ್ಬೇಕಾದ್ರೆ ಈ ದಾಟಬೇಕಾದ್ರೆ ಏನಾರ ಮಕ್ಕಳ ಮೇಲೆ ಬಿದ್ದುಬಿಟ್ರೆ ಮುಂದೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಪ್ರಾಬ್ಲಮ್ ಆಗಿಂತ ಮೊದಲಾಗಿ ಎಲ್ಲ ಯಾರು ನೋಡಿ ಈ ಊರ ಗ್ರಾಮಸ್ಥರು ಎಲ್ಲರೂ ಸೇರಿ ಇದೊಂದು ಕಾಂಪೌಂಡ್ ಒಂದು ಮಾಡಿಕೊಟ್ರೆ ಒಳ್ಳೆಯದು ಅನ್ನೋಂಗೆ ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ನಾಯ್ಕ್ ಅಂತ. ಸ್ಕೂಲಲ್ಲಿ ಅವತ್ತಿಂದ ನಾವು ನೋಡ್ತಾ ಇರೋ ಸ್ಕೂಲು ಇದರಲ್ಲಿ 60 ರಿಂದ 70 ಗಂಟೆ ಹುಡುಗರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದ್ರೂ ಈ ಹುಡುಗರು ಆಟ ಮಾಡಬೇಕಾದ್ರೆ ಈ ಮರ ಗಿರ ಹತ್ತಬೇಕಾದ್ರೆ ಇಲ್ಲ ರೋಡ್ ಬಂದು ಈ ಕಡೆ ದಾಟಬೇಕಾದ್ರೆ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗ್ಬಿಡ್ತದೆ. ಆದಷ್ಟು ಬೇಗ ಈ ಲೈನು ಮಾಡಿಕೊಡ್ಬೇಕು. ಆ ಕಡೆದು ಹೋಗ್ಬಿಟ್ಟಿದೆ, ಆ ಕಡೆ ಮನೆ ಸೈಡಲ್ಲೂ ಹೋಗ್ಬಿಟ್ಟಿದೆ. ಎಲ್ಲ ಕಡೆಯಲ್ಲೂ ಒಂದು ಸ್ವಲ್ಪ ನಿಂತು ಊರು ಗ್ರಾಮಸ್ಥರೆಲ್ಲ ಸೇರಿ ಇದೊಂದು ಕಾಂಪೌಂಡ್ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಮಸ್ತೆ, ನಾನು ಚಿಕ್ಕತ್ತೂರು ಗ್ರಾಮದಲ್ಲಿರೋದು. ಇಲ್ಲಿ ನಿಮ್ಮ ಚಿಕ್ಕತ್ತೂರು ಸ್ಕೂಲ್ದು ಒಂದು ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡ್ ಫುಲ್ಲು ಬಿದ್ದೋಗ್ಬಿಡಕ್ಕೆ ಆಗ್ಬಿಡೈತೆ. ಮಕ್ಕಳು ಮರಿ ಅಲ್ಲಿ ಸುಮಾರು ಇಲ್ಲ ಅಂತ ಹೇಳಿ ಸುಮಾರು ಜನ ಓದ್ತಾರೆ, ಮಕ್ಕಳು ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ ಆಯಿತಾ. ಇದ್ರ ಬಗ್ಗೆ ಯಾರೂ ಒಂದು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಇಲ್ಲಿ. ಈ ಗ್ರಾಮ ಪಂಚಾಯತಿಯರಾಗಲಿ ಇನ್ನೊಬ್ಬರಾಗಲಿ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಕೇಳಿದ್ರೆ ಎಮ್ ಎಲ್ ಎ ಫಂಡು ಸರ್ ಸತ್ತೋದ್ಮೇಲೆ ಈ ಕಾಂಪೌಂಡ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಆ ಕಾಂಪೌಂಡ್ ಬಿದ್ದೋಗ್ಬಿಟ್ಟು ಅಕಸ್ಮಾತ್ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇಲ್ಲಿ ಆಟ ಆಡ್ಕೊಂಡು ಬಂದು ಜಂಪ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಮಾಡಿಕೊಂಡು ಸತ್ತೋದ್ಮೇಲೆ ಬರ್ತಾರೆ. ಆಗ ಮೇಲೆ ಪಂಡು ಕೊಡೋಕ್ಕೆ ಐದು ಸ್ವಲ್ಪ ಮನೆ ಕೊಟ್ಟು ಅಂತ ಹೇಳ್ತಾರೆ. ಅದು ಕೊಡೋದು ಬದಲು ಇದನ್ನ ನೀಟಾಗಿ ರೆಡಿ ಮಾಡ್ಕೊಡ್ಬೋತಾನೆ. ಇದನ್ನ ನೀಟಾಗಿ ಯಾರು ಬಗ್ಗೆ ನಾನು ದೂರಕ್ಕೆ ಹೋಗಲ್ಲ, ಬಟ್ ಇದೊಂದು ರೆಡಿ ಮಾಡ್ಕೊಡ್ಬೇಕಷ್ಟೇ.
ಅಷ್ಟೇ ಹೇಳ್ತಾ ಇರೋದು. ಇಲ್ಲಿ ಸಖತ್ತು ಪ್ರಾಬ್ಲಮ್ ಇದೆ ಇದು ಆ್ಯಕ್ಚುಲಿ. ನೋಡಿ ಈಗ ಗಣೇಶ ಅವರೇ ನೋಡಿದ್ದಾರೆ ಇವಾಗ ಫುಲ್ ಪ್ರತಿಯೊಂದು ಕಾಂಪೌಂಡ್ಗಳು ಅಲ್ಲಿಂದನೂ ಸರ್ಚ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಕಾಂಪೌಂಡು ಕೂಡ ಅಲ್ಲಾಡ್ಸು ಸೇಕ್ ಆಗ್ತಾ ಉಂಟು ಆಯಿತಾ. ಆ ವಿಡಿಯೋ ತೋರಿಸಿದ್ದಾರೆ ನೋಡಿ. ಬೇಕಾರೆ ಈಗ ನಾನು ಸೇಕ್ ಮಾಡಬೇಕು ಅಂತ ನಾನು ಸೇಕ್ ಮಾಡ್ತೀನಿ ಬೇಕಾರೆ ಬನ್ನಿ ಬೇಕಾರೆ. ಇದ್ದೀರಂತಂದು ಯಾರೂ ಯೋಚನೆ ಮಾಡಲ್ಲ. ನಾನು ಅದಕ್ಕೆ ಖುದ್ದಾಗಿ ನಾನು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದು ಯಾವ ಥರದಲ್ಲಾರು ಒಂದು ರೆಡಿ ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಅಷ್ಟೇ. ನಮ್ಮ ಮಕ್ಕಳು ಇಲ್ಲೇ ಓದ್ತವೆ, ಪ್ರತಿಯೊಬ್ಬರೂ ಕೂಡ ಇಲ್ಲೇ ಓದ್ತಾರೆ. ನಾಳೆ ದಿವಸ ನನ್ನ ಮಕ್ಳಿಗಾಗಂಥದ್ದು ಇನ್ನೊಬ್ಬರ ಮಕ್ಳಿಗಾಗಂಥದ್ದು ಪ್ರಾಬ್ಲಮ್ ಬರಬಾರ್ದು ಆ್ಯಕ್ಚುಲಿ. ಇದೊಂದು ರೆಡಿ ಮಾಡಿಬಿಟ್ರೆ ನಾನು ಒಪ್ಕೋತೀನಿ. ಯಾಕಂದರೆ ನಾನು ಹೋದ್ಸಲನೇ ಕಂಪ್ಲೇಂಟ್ ಮಾಡಿದ್ದೆ ಆಲ್ರೆಡಿ ಇದಕ್ಕೆ. ಇದು ಅದನ್ನು ಕಾನೂನು ಪ್ರಕಾರ ಅವರು ಕೈ ತಗೊಳ್ಳೇ ಇಲ್ಲ. ಅದನ್ನ ನಾನು ಹೇಳಿದ್ದೀನಿ, ಕೇಳಿದ್ರೂ ಕೇಳ್ತಾರೆ. ಈ ಮರ ಬೇರೆ ದೊಡ್ಡ ದೊಡ್ಡ ಮರ ಉಂಟು, ಆ ಮರದ ಬೇರು ಕೆಳಗಡೆ ಬಂತು, ಅದು ಹೊಡಿತಾ ಉಂಟು, ಎಲ್ಲ ಆಯ್ತಾ ಉಂಟು. ಯೋಚನೆ ಮಾಡಬೇಕು ಸ್ವಲ್ಪ. ಇಲ್ಲಿ ಸ್ವಲ್ಪ ನಮಗೆ ದಯವಿಟ್ಟು ಇದೊಂದು ಕಾಂಪೌಂಡ್ ಒಂದು ನಮ್ಗೆ ರೆಡಿ ಮಾಡ್ಕೊಳ್ಬೇಕು ಸುತ್ತ. ಅಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ನಾನು ಇನ್ನೇನು ಹೇಳೋಕ್ಕೆ ಹೋಗೋದಿಲ್ಲ. ನಾನು ನಮ್ಮ ಚಿಕ್ಕತ್ತೂರು ಗ್ರಾಮಸ್ಥನ ನಾನು ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಹೆಸರು? ತಿಮ್ಮೇಶ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಏನು ನೋಡಿ ಇಲ್ಲಿ ಏನಾಯ್ತು ಇದರಲ್ಲಿ? ಏನುಂಟು ಹೇಳಿದ್ರಲ್ಲಿ? ಏನುಂಟು ಇದರಲ್ಲಿ? ನೋಡಿ ಇಲ್ಲಿ ಹಾಂ ಏನುಂಟು ನೀವೇ ಹೇಳಿ. ನೀವು ಹೇಳ್ಬಿಟ್ಟು ಮತ್ತೆ ಮಾತಾಡಿ. ಬನ್ನಿ ಇದೆ ಬನ್ನಿ ಇಲ್ಲಿ. ಸುಮ್ಮನೆ ಎಲ್ಲ ನಾಳೆ ದಿವಸ ಮಕ್ಕಳು ಮರಿ ಬಿಟ್ಬಿಟ್ಟು ಸತ್ತೋದಾಗಲ್ಲ ಇಲ್ಲಿ ಮಾಡೋಂಥದ್ದು ಜನಗಳು. MLA ಫಂಡ್ ಬರಬೇಕು, ಆ ಫಂಡ್ ಬೇಕು, ಈ ಫಂಡ್ ಬರಬೇಕು ಅಂದ್ಕೊಂಡು ಕುತ್ಕೊಂಡ್ರೆ ಹಾಂ ಇದು ನೋಡಿ ಜನ ಇದೆ. ಏನಾಯ್ತು ಇಲ್ಲಿ? ಏನಾಯ್ತು ಇದರಲ್ಲಿ? ಹಾಂ ಕರೆಯವ್ರನ್ನ ನಮ್ಮ ಹಿರಿಯರವ್ರು ಅವರು ಕರೆಯವ್ರು. ಸುಮ್ಮನೆ ನಾಳೆ ದಿವಸ ಮಕ್ಕಳು ಮರಿ ಎಲ್ಲ ಇದು ಮಾಡೋದಿಲ್ಲ ಅಲ್ಲಿ. ಏನೈತೆ ಜನ ಇದರಲ್ಲಿ? ಏನಿಲ್ಲ. ನಾನು ಓದೋಸ್ತಾನೆ ಹೇಳ್ತೀನಿ. ನಿಮಗೆ ಓದೋಸ್ತಾನೆ ನಾನು ಹೇಳಿದ್ದೆ ನಾನು. ನೋಡಿ ಈಗ ಅಲ್ಲಾಡ್ಸೋದು ಬಿದ್ದೆ ಹೋಯ್ತದೆ ಇದು. ಈಗ ನೋಡಿ ಈಗ ಕರೆಕ್ಟಾಗಿ ಬಿಡಿಸಿದ್ರೆ ಬಿದ್ದೆ ಹೋಯ್ತದೆ ಇಲ್ಲಿ. ಈಗ ಏನಿಲ್ಲ ಇಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ತಗೊಳ್ಳೋದಿಲ್ಲ. ಇವ್ರು ಬಂದ್ಬಿಟ್ಟು ಸ್ಕೂಲಲ್ಲಿ ಹೋಗ್ಬಿಟ್ಟು 20 kg 50 kg ಅಕ್ಕಿ ಕೊಟ್ಬಿಟ್ಟು ಅನ್ನ ಮಾಡ್ಬಿಟ್ಟು ತಿನ್ಸೋದು ಹೊಡಿಸಲ್ಲ. ಹಾಂ ಸ್ಕೂಲ್ಗೆ ನಾನು ಅನ್ನದಾನ ಮಾಡಿದ್ದೀನಿ. ಅನ್ನದಾನ ಮಾಡಿದ್ದೀನಿ. 50 kg ಅಕ್ಕಿ ಕೊಟ್ಟಿದ್ದೀನಿ, 25 kg ಸಾಂಬಾರು ಮಾಡಿಸಿದ್ದೀನಿ. ಏನಿದೆ ಸೆಷನ್ ಇದರಲ್ಲಿ? ಅದರ ದೊಡ್ಡದು ಮೈನ್ ಬೇಕಾದ್ರೆ ನಮ್ಗೆ ಇದು ಏನಕ್ಕ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಕಡೆ ಸರ್ ಇಲ್ಲಿ ನೋಡಿ. ಇದು ಅಷ್ಟೇ. ಇದು ಫುಲ್ ಎಲ್ಲ ಹೋಗಿ ನೋಡಿ. ಇಲ್ಲಿ ಏನಾರು ಹಿಂಗೆ ಮಕ್ಕಳಿಂದ ಬೀಳ್ತು ಅಂತ ಹೇಳಿದ್ರೆ ಬಿದ್ದೋಯ್ತು ಸರ್. ಅದು ದಯವಿಟ್ಟು ಅಕ್ಕ ನೀವು ಬನ್ನಿ ಇಲ್ಲಿ. ನಾಳೆ ದಿವಸ ಬಿದ್ದುಬಿಟ್ಟು ಎಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಮಾತ್ರ ಮಾತಾಡೋದಲ್ಲ. ಅಲ್ಲಿ ಯಾವ ಪರಿಸ್ಥಿತಿಲಿ ಉಂಟು ಅನ್ನೋದು ನೀವೇ ಯೋಚನೆ ಮಾಡಿ ಒಂದು ಕರೆಕ್ಟಾಗಿ ಒಂದು ಬರೆದುಬಿಟ್ಟು ಒಂದು ರೆಡಿ ಮಾಡಿಬಿಟ್ಟು ಒಂದು ರೆಡಿ ಮಾಡಿಸ್ಕೊಡ್ಬೇಕು ನೀವು ಅಷ್ಟೇ. ಈಗ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಗೆದ್ದಿರೋರಂತೂ ಇವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಯಾರನ್ನೂ ಕೂಡ, ಆಯಿತಾ. ಇಲ್ಲ ತಾಲೂಕು ಪಂಚಾಯತ್ ಬರಬೇಕು, MLA ಫಂಡ್ ಬರಬೇಕು ಅಂತ ಕೂತ್ಕೊಂಡ್ರೆ MLA ಫಂಡ್ ಬರೋದ್ರು ಮಕ್ಕಳು ಸತ್ತ